ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮನೆಯಲ್ಲಿ ಸಿಂಪಲ್ಲಾಗಿ ಅತಿ ಕಡಿಮೆ ಸಮಯದಲ್ಲಿ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಎರಡು ಆಲೂಗಡ್ಡೆನ ಕುಕ್ಕರ್ಗೆ ಹಾಕಿ ಕುದಿಯೋಕೆ ಇಟ್ಟಿದ್ದೇನೆ. ಪಾನಿ ಮಾಡೋಕ್ಕೆ ನೋಡಿ ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದೇನೆ. ಇದನ್ನು ಒಳ್ಳೆ ಪೇಸ್ಟ್ ಮಾಡ್ಕೊಂಡು ಇದನ್ನು ಸೋಸ್ಕೊಳ್ಬೇಕು. ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೇನೆ. ಈ ರೀತಿ ಇದನ್ನು ಪಾನಿನೆಲ್ಲ ತಗೊಂಡ್ಬಿಡಬೇಕು. ಖಾರ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ನೇಹಿತರೆ, ಖಾರ ತುಂಬ ಹಾಕ್ಕೊಳ್ಳೋದು ಬೇಡ, ಚೆನ್ನಾಗಿರಲ್ಲ. ಇದಕ್ಕೆ ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ ನಾನು. ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಹುಳಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಅಗತ್ಯಕ್ಕೆ ತಕ್ಕಂಗೆ. ನೀರು ಬೆರೆಸೋಣ. ಎಷ್ಟು ಪಾನಿ ಬೇಕೋ ಅಷ್ಟು ನೀರು ಬೆರೆಸ್ಕೊಳ್ರಿ. ನಾವು 2-3 ಜನ ಇರೋದ್ರಿಂದ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಇದು ಪಾನಿಪುರಿ ಮಸಾಲ, ಎವರೆಸ್ಟ್ನವ್ರದ್ದು, 10 ರೂಪಾಯಿ ಪಾಕೆಟ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಾಯಿಗೆಲ್ಲ ಏನು ಕಚ್ಕೊಳ್ಳಲ್ಲ, ಅಂದರೆ ಅಂಟ್ಕೊಳ್ಳಲ್ಲ ನಾಲಿಗೆಗೆ, ಹಾಗೆ ಹೇಳಿದ್ದು. ಇದನ್ನು ನೋಡಿರಿ, ಕರಿ ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಅಂತ ಏನು ಹೇಳ್ತಾರಲ್ಲ ಅದನ್ನು, ಇದು ಸ್ವಲ್ಪ ಮಾತ್ರ ಹಾಕಬೇಕು, ಯಾಕಂದರೆ ನಾಲಿಗೆಗೆ ಅಂಟ್ಕೊಳ್ಳುತ್ತೆ. 1-2 ಚಿಟಿಕೆ ಅಷ್ಟು ಹಾಕಿದರೆ ಸಾಕು. ಒಂದು ಸ್ವಲ್ಪ ಹೆಚ್ಚು ಹಾಕ್ಕೊಳ್ಬೋದು. ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸ್ನೇಹಿತರೆ, ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ ಅಂತಂದಾಗ ಮನೆಯಲ್ಲಿರೋ ವಸ್ತುಗಳಲ್ಲೇ ಮಾಡ್ಬೋದು. ರುಚಿಗೆ ತಕ್ಕಷ್ಟು, ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಬೆರೆಸೋಣ. ಇದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳೋಣ, ಯಾಕಂದರೆ ಹೊಂದ್ಕೊಳ್ಬೇಕು ಎಲ್ಲನೂ. ಇದು ಆಯಿತು. ಇದೊಂದು ಕಡೆ ಎತ್ತಿಡೋಣ. ಕುಕ್ಕರ್ ಕೂಡ, ಆಲೂಗಡ್ಡೆ ಕೂಡ ಬೆಂದಿದೆ. ಕುಕ್ಕರ್ ಆರಕ್ಕಿಟ್ಟಿದ್ದೀನಿ, ಅಂದರೆ ಸ್ಟೀಮ್ ಹೋಗೋಕ್ಕಿಟ್ಟಿದ್ದೀನಿ. ಇವಾಗ ನೋಡಿ, ಇದು ರೆಡಿಮೇಡ್ ಪಾನಿಪುರಿ ಎಣ್ಣೆಗೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಇದು ನೋಡಿ, ಇಷ್ಟು ಒಳ್ಳೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ನಾವು ಹೊರಗಡೆ ಹೋಗಿ ತಿನ್ನೋಕ್ಕೆ ಹೋಗಿದ್ದಾಗ ಪೂರಿನಲ್ಲಿ ಅಷ್ಟು ಪಾನಿ ಹಿಡಿಯೋದಿಲ್ಲ ಅಲ್ವಾ. ಇದ್ರ ತುಂಬ ಪಾನಿ ತುಂಬಿಸ್ಕೊಂಡ್ಬಿಟ್ಟು ಚೆನ್ನಾಗಿ ತಿನ್ಬೋದು. ಅಷ್ಟು ಒಳ್ಳೆ ರುಚಿ ಕೊಡುತ್ತೆ. ಇದನ್ನು ಖಂಡಿತವಾಗ್ಲೂ ಒಂದು ಸರ್ತಿ ಮಾಡಿ ನೋಡಿ. ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಪಾಕೆಟ್ ತೊಗೊಂಡ್ರೆ 90 ರೂಪೀಸಿಗಿದೆ. ನೀವು ಕೆಜಿನಲ್ಲಿ ತೊಗೊಂಡಿದ್ರೆ 1/4 kg, ಅರ್ಧ kg ತೊಗೊಂಡ್ರೆ, ನಾನು 1/4 kg ತೊಗೊಂಡು ಬಂದಿರೋದು 30 ರೂಪಾಯಿ ತೊಗೊಂಡಿದ್ದಾರೆ ಅವರು. 3 ಟೈಮ್ಸಿಗೆ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಭಾಳಷ್ಟು ಬರುತ್ತೆ. 3 ಸರಿ ಮಾಡ್ಬೋದು. ನಾನು ಆಗಲೇ 2 ಸರಿ ಮಾಡಿದ್ದೆ, ಹಿಂದೆ ವಿಡಿಯೋ ಮಾಡಿರಲಿಲ್ಲ. ಇದು 3ನೇ ಸರಿ ನಾನು ಮಾಡ್ತಾಯಿರೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಪೂರಿನ. ಎಣ್ಣೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕಿದರೆ ಸಾಕು, ತಾನಷ್ಟಕ್ಕೆ ತಾನೇ ಉಬ್ಬಿಕೊಂಡು ಬಂದುಬಿಡುತ್ತೆ. ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಹೊರಗಡೆ ತಿಂತೀವಿಲ್ಲ, ಅದ್ರಗಿಂತ ಕೂಡ ಚೆನ್ನಾಗಿರುತ್ತೆ. ಕರೆದ್ಬಿಟ್ಟು ತೆಗ್ದಿದ್ದೀನಿ. ಇವಾಗ ನೋಡಿ, ಇದು ಆಯಿತು, ಕರೆದಿದ್ದಾಗಿದೆ. ಕೊನೆಯಲ್ಲಿ ಇದು ಆಲೂಗಡ್ಡೆ ಏನು ಕುದಿಸಿಟ್ಟಿದ್ದೇವಲ್ವ, ಅದನ್ನು ಸ್ಮ್ಯಾಶ್ ಮಾಡೋಣ. ನನ್ನ ಕಡೆ ಸ್ಮ್ಯಾಶ್ ಮಾಡೋದು ಇಲ್ಲ, ಸ್ಪ್ಯಾಚುಲ ಇಲ್ಲ, ಹಾಗೆ ಸ್ಪೂನಿಂದನೇ ಮಾಡ್ತಾಯಿದ್ದೀನಿ. ಕೈಯಿಂದ ಮಾಡೋವರೆಗೂ ಯಾವ ಕೆಲಸನೂ ಆಗಲ್ಲ ಸ್ನೇಹಿತರೆ. ಅಡುಗೆ ಮನೆಗೆ ಕೈಯಿಂದನೇ ಕೆಲಸ ಆಗುತ್ತೆ. ಯಾವ ಸ್ಪೂನು, ಯಾವ ಚಮಚ ಅಷ್ಟಕ್ಕಷ್ಟೇ. ನೋಡಿ, ಅದು ಆಲೂಗಡ್ಡೆನ ಚೆನ್ನಾಗಿ ಹಿಸಕ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ಬಿಟ್ಟು ಕಲಿಸ್ತಾ ಇದ್ದೀನಿ. ನೀವು ಬೇಕಾದರೆ ಬಟಾಣಿ ಕೂಡ ಆಲೂಗಡ್ಡೆ ಜೊತೆ ಹಾಕಿ ಹಾಗೆ ಕುದಿಸಿ ಆಲೂಗಡ್ಡೆ ಮಿಶ್ರಣದೊಂದಿಗೆ ಬೆರೆಸ್ಬೋದು. ಇದು ನೋಡಿ, ಆಲೂ ಭುಜಿಯಾ ಅಂತ 5 ರೂಪಾಯಿ ಪಾಕೆಟ್ ಸೇವ್ ಇರ್ತದಲ್ಲ. ಆ್ಯಕ್ಚುಲಿ ಇದರಲ್ಲಿ ಖಾರ ಬೂಂದಿ, ಸಪ್ಪೆ ಬೂಂದಿ ಮಿಕ್ಸ್ ಮಾಡ್ತಾರೆ. ಹಾಗಾಗಿ ನನ್ನ ಕಡೆ ಅದು ಇರಲಿಲ್ಲ. ಅದು ಒಂದು ಸರಿ ಸಿಗುತ್ತೆ, ಒಂದು ಸರಿ ಸಿಗೋದಿಲ್ಲ. ಇದು ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ. ಪಾನಿನಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ವಿಭಿನ್ನವಾದ ಟೇಸ್ಟ್. ಖಂಡಿತವಾಗ್ಲೂ ಒಂದು ಸರ್ತಿ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಕೆಲವರು ಹೇಳ್ತಿರ್ತಾರೆ, ನಿಂದೇನು ವಿಡಿಯೋ ಹಂಗೆ ಹಿಂಗೆ ಅಂತ ಅಲ್ವಾ ಸ್ನೇಹಿತರೆ. ಮಾಡೋಕ್ಕಾಗಲ್ಲ, ಆದರೆ ಮಾತ್ರ ಆಡ್ತಿರ್ತಾರೆ. ಆದರೆ ಯಾರಿಂದ ಏನಾಗುತ್ತೋ ಅದನ್ನು ಮಾಡಬೇಕು. ನಿಮ್ಮ ಸಪೋರ್ಟ್ ನನಗಿದೆ ಅಂತ ನಾನು ಬಲವಾಗಿ ನಂಬಿದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.